ಎಸ್ ವಾಸುದೇವ್ ಸರ್, ಈಗ ನಾನು ಆಲ್ರೆಡಿ ಓದಿದೆ ಏನು ಅಂತಂದ್ರೆ ದಾವಣಗೆರೆಯಲ್ಲಿ ಸಮರ್ಥ ಶಾಮ್ನೂರ್ ಅವರು ಮುನ್ನಡೆಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಿ ಮೇಡಮ್? ಈಗ ಈ ರಾಜಕೀಯದ ಈ ರಾಜತಾಂತ್ರಿಕತೆ ಇದೆ ನೋಡಿ, ಲೋಕತಾಂತ್ರಿಕತೆ ರಾಜತಾಂತ್ರಿಕತೆ ಇದೆಯಲ್ಲ, ಒಳ್ಳೆ ಪ್ಲೇ ಗೇಮ್. ಈ ಫೀಲ್ಡಲ್ಲಿ ಪ್ಲೇ ಆಟ ಆಡ್ದಂಗೆ ನಾನು ಹೊಡೆದಾಗ ಮಾಡ್ತೀನಿ, ನತ್ತಗ ಮಾಡು ಅಂತೇಳಿ ಇವೆಲ್ಲ ಯಾವುದು ಗಲಾಟೆಗಳೇನಿದೆಯಲ್ಲ, ಯಾವುದು ಗಲಾಟೆ ಅಲ್ಪಸಂಖ್ಯಾತರು ಕೊಟ್ಟಿಲ್ಲ ಅಂತ ಆಗಲಿ ಅಥವಾ ಮೊನ್ನೆ ಆಗಿದೆ ಅಂತ ಆಗಲಿ, ಕಾಂಗ್ರೆಸ್ ಇದ್ದರೆ ಮೊನ್ನೆ ಆಯಿತು ಅಂತೇಳಿ ಏನೆಲ್ಲ ವಾಯ್ಸ್ ರೈಸ್ ಮಾಡಿದ್ರಲ್ಲ ಸೋ ಕಾಲ್ಡ್ ಅಲ್ಪಸಂಖ್ಯಾತರು, ದೇ ಆರ್ ನಾಟ್ ಡಿಸಿಸಿಂಗ್ ಅಥಾರಿಟಿ. ಅವರು ತೀರ್ಮಾನ ಕೊಡ್ತಕ್ಕಂಥ, ದೇ ಆರ್ ಓನ್ಲಿ ಎ ಸ್ಮಾಲ್ ಪಾರ್ಟ್ ಆಫ್ ದಿ ಪೊಲಿಟಿಕಲ್ ವಿಂಗ್ಸ್. ಒಂದು ಅದೇನು ಚದುರಂಗದೊಳಗೆ ಸಣ್ಣ ಪ್ಯಾನ್ಗಳಷ್ಟೇ ಬರ್ತವರು, ಅವರು ಎಫೆಕ್ಟ್ ಮಾಡ್ತಾರೆ ಅಂತ ಏನಾದ್ರು ನಂಬ್ಕೊಂಡಿದ್ರೆ ಅದಕ್ಕಿಂತ ಮುರುಕ್ತಾನೆ ಯಾವುದೂ ಇಲ್ವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮಾಡಿದ ಅದೇ ತಪ್ಪು. ಏನು ಅವರು ಎದ್ದು ಬೀಳ್ತಾರೆ, ನಾವು ಗೆದ್ದು ಬಿಡ್ತೀವಿ ಅನ್ನತಕ್ಕಂಥದ್ದಿದೆಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಅದರದೇ ಆಗ್ತಕ್ಕಂಥ ಮಾನದಂಡಗಳು ಇಟ್ಕೊಳ್ಳಿ ಅವರು. ಆದರೆ ಈ ವಿಷಯಕ್ಕೆ ಬಂದಾಗ ಈ ಎರಡು ಕ್ಷೇತ್ರಗಳ ವಿಷಯಕ್ಕೆ ಬಂದಾಗಿಲ್ಲಿ ಒಂದು ಫ್ಯಾಕ್ಟರಿ ಅಂತ ಹೇಳಿದ್ರೆ ನಿಮಗೆ, ಆ ಫ್ಯಾಕ್ಟ್ರಿಯಿಂದ ಅವರು ಇದು ಬಹುಶಃ ಆಗಲೇ ನಮ್ಮ ಇವ್ರು ಹೇಳ್ದಂಗೆನೆ ಒಂದು ಆಡಳಿತ ಇರತಕ್ಕಂಥ ಸರ್ಕಾರ ಇರತಕ್ಕಂಥದ್ದು ಯಾವುದೇ ಒಂದು ಚುನಾವಣೆಗಳಾಗಿರ್ಬೋದು ಎಫೆಕ್ಟ್ ಮಾಡುತ್ತೆ. ಅದು 2 ವರ್ಷ ಯಾಕೆ ಬೇರೆ ತಗೊಳ್ಬೇಕು, ಸರ್ಕಾರ ಇದೆ, ಅದಕ್ಕೆ ಏನೇನು ಬೇಕೋ ನಮ್ಮ ಅನುಕೂಲಗಳು ಮಾಡ್ಕೊಳ್ಬೋದು ಅಂತ ಹೇಳತಕ್ಕಂಥದ್ದು ಇದೆ. ಜೊತೆಗೆ ವಂಶ ಪಾರಂಪರ್ಯ ಆಡಳಿತಕ್ಕೆ ಒಂದು ಮಣೆ ಹಾಕ್ದಂಗೆ ಆಯ್ತದು. ಅವರ ಏನಿದೆ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಅವರ ಶಾಮಶಿವಶಂಕಪ್ಪನವರ ಮುಂದೆ ಏನಿದೆ ಅದಕ್ಕೆ ಮನೆ ಆಗ್ದಂಗೂ ಆಯ್ತು, ಗೆದ್ಕೊಟ್ಟಂಗೂ ಆಯ್ತು. ಮುಂದೆ ಇನ್ನೊಂದು ಹಂಗೆ ನೋಡಕ್ ಹೋದ್ರೆ ನೀವು ಸುಮಾರು ಏನೋ ಫ್ಯಾಮಿಲಿ DNA ಅವ್ರದೇ ಆಗ್ತಕ್ಕಂಥವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ ಅವರು. ಅದು ಮಗ ಆಗ್ಬೋದು, ಮಗಳಾಗ್ಬೋದು, ಮೊಮ್ಮಗ ಆಗ್ಬೋದು, ಯಾರು ಬೇಕಾರಾಗಿರ್ಬೋದು. ಇಲ್ಲಿ ಪೊಲಿಟಿಕಲ್ ವೆಂಚರ್ ಹೆಂಗ್ ಬರುತ್ತೆ ಅಂತಂದ್ರೆ ಇಲ್ಲಿ ಇದು ಅವ್ರಿಗೆ ಕೆಟ್ಟಿದ್ದ ಬುತ್ತಿ. ಅದು ಯಾರನ್ನು ಬೇರೆ ಕೊಟ್ಟಿದ್ರೆ ಏನಾಗ್ತಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇನು ಅನ್ಯಾಯ ಆಗಿದೆ ಅನ್ನತಕ್ಕಂಥ ಹೆಚ್ಚಾಗಿ ವಾಯ್ಸ್ಗಳಿದೆಯಲ್ಲ, ತುಂಬಾ ಕಡಿಮೆ ವಾಯ್ಸ್ಗಳು ಅಷ್ಟೇ. ಅವ್ರದ್ದು ಲೆಸ್ ವಾಯ್ಸ್. ಈಗ ನಮ್ಮ ಕಾರ್ಯಕ್ರಮಕ್ಕೆ KH ಕುಮಾರ್ ಅವರು ಕಾಂಗ್ರೆಸ್ ವಕ್ತಾರರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡೆ ನಾನು, ಯಾಕಂದ್ರೆ ಒಂದೇ ಸೈಡ್ ಆಗ್ಬಿಟ್ರೆ ಕಷ್ಟ ಅಲ್ವಾ? ಈಗ BJP ಅವರು ಕೂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬರ್ಬೇಕಾಗಿತ್ತು. ಎಸ್ ಉಪಚುನಾವಣೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಏನಪ್ಪಾ ಉಪಚುನಾವಣೆ ಅಂತಂದ್ರೆ, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ದಾವಣಗೆರೆ ದಕ್ಷಿಣ ಅಂತಂದ್ರೆ, ಕೆಲವೇ ಕ್ಷಣಗಳಲ್ಲಿ ಇವ್ರ ಜೊತೆ ಮಾತನಾಡ್ತಾ ಇದ್ದೆ ನಾನು. ಸಮರ್ಥ ಅವರು ಸಿಕ್ಕಾಪಟ್ಟೆ ಮುಂದಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿ ಇವ್ರ ಹತ್ರ ಮಾತಾಡ್ತಿದ್ದೆ. ಜಸ್ಟ್ ಈ ಕಡೆ ತಿರುಗ ತನಕ ಆರಂಭಿಕ ಮುನ್ನಡೆಯಲ್ಲಿ BJP ಇದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈಗ ಮುನ್ನಡೆಯಲ್ಲಿದ್ದಾರೆ. ಏನ್ ಹೇಳ್ತೀರಿ? ಇದು ಆವು ಏಣಿ ಆಟ. ಒಂದು ಚುನಾವಣೆ, ಅದು ಉಪಚುನಾವಣೆ, ಒಂದು ಪ್ರಬಲವಾದಂಥ ವ್ಯಕ್ತಿತ್ವ ನಿಧನದ ನಂತರ ಬಂದಿರುವಂಥ ಒಂದು ಉಪಚುನಾವಣೆ. ಎರಡೂ ಕ್ಷೇತ್ರಗಳಲ್ಲಿ ಕರ್ನಾಟಕದ ಮಟ್ಟಿಗೆ ಎರಡೂ ಚುನಾವಣೆಗಳ ಮೊದಲ ಸುತ್ತಿನ ಎಣಿಕೆಯಲ್ಲಿ ಯಾವುದೋ ಒಂದು ಪಾರ್ಟಲ್ಲಿ, ಒಂದು ವಾರ್ಡಲ್ಲಿ ಅವರು ಬಂದಿರಬಹುದು, ಸಹಜ. ಅದು ಇನ್ನೊಂದು ಪಾರ್ಟ್ ಓಪನ್ ಮಾಡಿದಾಗ ಇವ್ರಿಗೆ ಪ್ರಬಲ ಇರೋ ಕಡೆ ಅವ್ರಿಗಿಂತ ಹೆಚ್ಚು ಆಗುವ ಸಾಧ್ಯತೆಗಳಿದ್ದಾವೆ. ಏನೇ ಆದರೂ ಕೂಡ ಈ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು, ಕಾಂಗ್ರೆಸ್ ಅಭ್ಯರ್ಥಿಗಳು ಜೈಬೇರಿ ಸಾಧಿಸೋದಂತೂ ಶತಸಿದ್ಧ. ಅದು ಇವರು ಏನೇನಾದರೂ ವಿಶ್ಲೇಷಣೆಗಳನ್ನು ಮಾಡಲಿ, ಹೇಗಾದರೂ ಮಾಡಲಿ, ಸ್ಟ್ರಾಂಗ್ ರೂಮ್ ಬೀಗ ಸಿಗ್ತಾ ಕೊನೆಗೂ ದಾವಣಗೆರೆದು ಮಾಯ ಆಗೋಗಿತ್ತು. ದಾವಣಗೆರೆ ಉಪಚುನಾವಣೆಯ ಸ್ಟ್ರಾಂಗ್ ರೂಮ್ನ ಏನು ಮತಗಟ್ಟೆಯಿಂದ ಬಂದಿದ್ದಂಥ ಮತ ಪೆಟ್ಟಿಗೆಗಳ ಸ್ಟ್ರಾಂಗ್ ರೂಮ್ ಬೀಗನೆ ಮಾಯ ಆಗ್ಬಿಟ್ಟಿತ್ತು. ಓಪನ್ ಆಯ್ತಾ ಅಂತ ಮೊದಲು ಅದ್ರ ಆಶ್ಚರ್ಯ ವ್ಯಕ್ತಪಡಿಸ್ಬೇಕಾಗತ್ತೆ. ಇಂಥದ್ದು ಈ ದೇಶದ ತುಂಬ ಚುನಾವಣೆ ನಡೆದು 1 ತಿಂಗಳು 20 ದಿನ ಆದಮೇಲೆ ಫಲಿತಾಂಶ ಘೋಷಣೆ ಮಾಡೋದು ಎಂಥ ದುರಂತದ ವ್ಯವಸ್ಥೆಗೆ ತಂದಿಟ್ಬಿಟ್ರು ಅಂತಂದ್ರೆ, ಇಲ್ಲಿ ಚುನಾವಣೆ ನಡೆಯಿತು, ಮಾರನೇ ದಿನ ಅಥವಾ ಆದ್ರೂ ಮಾರನೇ ದಿನ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟ ಮಾಡೋದ್ರಿಂದ ಇವ್ರಿಗಾಗೋ ನಷ್ಟ ಏನು?
ಇವರು ಗುರುಗಳು ಇವರ 56 ಇಂಚ್ ಇದೆ. ಎಲ್ಲಾ ಕಡೆ ಏನು ಸ್ಟೇಜ್ ಬೈ ಸ್ಟೇಜು ಪ್ರಚಾರ ಮಾಡಿ ಅಲ್ಲಿ ಏನೇನು ವ್ಯವಸ್ಥೆಗಳು ಮಾಡಬೇಕು, ಯಾವ್ಯಾವ ಇದರಿಂದ ತಗೊಂಡೋಗಿ ಎಲ್ಲೆಲ್ಲಿ ಏನೇನು ತಲುಪಿಸ್ಬೇಕು ಅದನ್ನೆಲ್ಲ ತಲುಪಿಸೋದಕ್ಕೆ ಸಮಯಾವಕಾಶ ಮಾಡಿಕೊಂಡು ಚುನಾವಣೆ ನಡೆಸೋದು ಯಾವ ದರಿದ್ರ ಸ್ಥಿತಿಗೆ ತಂದಿಕ್ಕಿದ್ರಿ ದೇಶನ. ಒಂದು ಹಂತದಲ್ಲಿ ನಡೆಸಬೇಕಾಗಿರೋ ಚುನಾವಣೆಯನ್ನ ಒಂದೇ ಹಂತದಲ್ಲಿ ಮುಗಿಸ್ಬೇಕಾಗಿರುವಂತ ಒಂದು ಚುನಾವಣೆಯನ್ನ ಒಂದು ತಿಂಗಳು ಮತದಾನ ಆಗಿ ಅದ್ರ ಫಲಿತಾಂಶ ಕಾಯ್ಬೇಕು ಅಂದ್ರೆ ಎಂತ ದಯನೀಯ ಸ್ಥಿತಿಗೆ ತಂದಿಟ್ರು ಬಿಜೆಪಿಯವರು. 12 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು ಆದ್ರೆ ಅಧಿಕಾರ ವ್ಯವಸ್ಥೆ ಒಂದ್ ನಿಮಿಷ ಆಡಳಿತ ವ್ಯವಸ್ಥೆ ಏನಿದೆ ಈಗ ಎಣಿಕೆ ಮಾಡ್ತಿರೋರು ಅದೇ ಅಧಿಕಾರಿಗಳು ತಾನೆ. ಇನ್ನೇನು ಆಕಾಶದಿಂದ ಉದುರಿಸ್ತೀರ ಬೇರೆ ಏನಾದ್ರು ಒಂದ್ ತಿಂಗಳಾದ್ಮೇಲೆ ಇವರು ಡ್ರಾಮಾಗಳು, ಇವ್ರು ಸ್ಟ್ರಾಂಗ್ ರೂಮ್ ಅಲ್ಲಿ ನಡೆಸುವಂತ ಹಲ್ಚಲ್ಗಳು, ವ್ಯತ್ಯಾಸಗಳು ದೇಶಕ್ಕೆ ತುಂಬಾ ಗೊತ್ತಾಗಿದೆ. ಮತ ಚೋರಿ ಮಾಡಿ ಇವ್ರು ಅಧಿಕಾರಕ್ಕೆ ಬರೋದು, ಇಲ್ಲಾಂದ್ರೆ ಮಿಲಿಟರಿ ಅವರನ್ನು ಬಳಸಿ ಅಧಿಕಾರಕ್ಕೆ ಬರೋದು, ಇಲ್ಲಾಂದ್ರೆ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ವಿಜಯ ಪ್ರಸಾದ್ ಅವರೇ ಒಂದ್ ನಿಮಿಷ ಕುಮಾರ್ ಸರ್ ಒಂದೇ ಇವರು ಕಾಂಗ್ರೆಸ್ ವಕ್ತಾರರು ಎಲೆಕ್ಷನ್ ಹಿಂಗೇನೆ ಆಯ್ತಾ. ಏನಂತಂದ್ರೆ ಸುಮ್ಮನೆ ಗಲಾಟೆ ಮಾಡೋದು ಒಂಥರ ಕೆಟ್ಟ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇವರು ಚುನಾವಣೆ ವ್ಯವಸ್ಥೆ ಇವ್ರು ಮಾತಾಡ್ತಾ ಇರೋ ರೀತಿ ನೋಡ್ತು ಅಂತಂದ್ರೆ ಬಿಜೆಪಿ ಬಂದಾದ್ಮೇಲೆ ಚುನಾವಣೆ ವ್ಯವಸ್ಥೆ ಸುಮ್ಮನೆ ಇದ್ನಲ್ಲ ಬಾಯಿ ಮುಸ್ಲಿಂ ಕೂತ್ಕೊಳ್ಳಿ, ಬಾಯಿ ಮುಸ್ಲಿಂ ಕೂತ್ಕೊಳ್ಳಿ. ದೇಶದಲ್ಲೇ ಇಲ್ಲ ನೋಡಿ ಇವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಇವ್ರಿಗೆ ಒಂದ್ ನಿಮಿಷ ನೋಡಿ, ಇವ್ರಿಗೆ ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಬರಲ್ಲ ಅಂತ ಗೊತ್ತಾಗಿದೆ. ತಮಿಳ್ನಾಡಲ್ಲಿ ಮಖಾಡೆ ಮಲ್ಕೊಂಡಿದ್ದಾರೆ. ಕೇರಳ ಅಲ್ಲಿ ಲೆಫ್ಟ್ ಬರ್ತಾ ಇರೋ ಚಾನ್ಸಸ್ ನೀವು ಟ್ರೆಂಡ್ಸ್ ನೋಡ್ತಾ ಇದ್ದೀರಾ. ಅದಕ್ಕೇನೆ ಇವರು ಲೀಡರ್ ಹೇಳಿ ರಾಹುಲ್ ಗಾಂಧಿ ಇದಾರಲ್ಲ, ಮುಖ ಮುಚ್ಕೊಂಡು ಎಲ್ಲೋ ಒಮಾನೆಲ್ಲ ಮಸ್ಕಟ್ಟೆಲ್ಲ ಯಾಕೆ ತಗೋಬೇಕು, ನಾನು ತಗೊಳ್ಳಲ್ಲ ರೀ, ದೇಶಾಂತರ ಹೋಗಿದ್ದಾರೆ. ಇವರಿಂದ ನಾವು ಕಲಿಬೇಕಾ? ಇವರು ಅಲ್ಲ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಇವರು ಚುನಾವಣೆ ಬಗ್ಗೆ ಹೇಳಿದ್ರು. ಇವರು ಅಲ್ಲ, ಯಾಕಂದ್ರೆ ಇವರು ಅಲ್ಲಲ್ಲ ದೇಶ ವಿದೇಶಗಳು ಸುತ್ತೋದು, ದೇಶ ಉದ್ಧಾರ ಆಗಬೇಕು ಅಂತ ಹೇಳ್ತಾರಲ್ಲ ಮೇಡಮ್. ಇವ್ರಿಗೆ ವ್ಯವಸ್ಥೆನೇ ಗೊತ್ತಿಲ್ಲ ಅನ್ಸುತ್ತೆ. ಇವ್ರು ಯಾಕೆ ಸೋಲ್ತಾ ಇರೋದು?